ಕೈ ಮುಗಿದು ಬೇಡ್ಕೋತೀನಿ ಕಣೋ. ಅಪ್ಪನೆದ್ರು ವಿಚಾರನ ಪ್ರಸ್ತಾಪ ಮಾಡೋದು ಬೇಡ ಕಣೋ. ನಡೆಯೋ ಒಳಗಡೆ ನಡೆಯೋ. ಬೇಡ. ಏನಾದ್ರು ವಿಚಾರ? ಯಾವ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಂತ ಬಂದಿದ್ದೀರಿ? ಪರವಾಗಿಲ್ಲ, ಯಾವ್ದೋ ಹೊಸ್ದಾರಿ ಹುಡುಕಿರುವಂಗ ಕಾಣಿಸುತ್ತಾ? ಯಾವ ದಾರಿನೂ ಇಲ್ಲ, ನೀವು ಸುಮ್ಮನಿರಿ ಅಂದ್ರೆ. ನಡೀರು, ಇಬ್ರು ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡೋರಂತೆ. ನಡೀರಿ ಒಳಗೆ. ಬಾಪ. ಬಿಡಮ್ಮ, ನನಗೆ ಮನೆಯಲ್ಲಿ ಯಾವ ಊಟನೂ ಬೇಡ, ಏನು ಬೇಡ. ನನ್ನ ಹೆಂಡತಿಗೆ ಒಂದು ಸ್ಥಾನಮಾನ ಇಲ್ಲರ ಮನೆ ನನಗೆ ಮನೆನೇ ಅಲ್ಲ. ಅಣ್ಣ ಪ್ಲೀಸ್ ಕಣೋ, ನಿನ್ ಕೈ ಮುಗಿದು ಬೇಡ್ಕೋತೀನಿ ಕಣೋ. ದುಡುಕ್ಬೇಡ ಕಣೋ, ದುಡುಕ್ಬೇಡ. ಬಿಡ. ಹತ್ತಿಗೆ ಮಾತು ಕೇಳಿ ಅನಾಹುತ ಮಾಡ್ಕೊಳಕ್ ಮೊದ್ಲು ಒಂದ್ ಬಾರಿ ಯೋಚನೆ ಮಾಡಿ ನೋಡೋಣ. ನನ್ನ ಗೋಕುಲದಂತಿರುವ ಈ ಮನೆನ ಸ್ಮಶಾನ ಮಾಡ್ಬೇಕು ಅನ್ಕೊಂಡಿದ್ಯೇನೋ? ಬೇಡಣ, ನಿನ್ ಕೈ ಮುಗಿದು ಬೇಡ್ಕೋತೀನಿ. ಆ ಥರ ಮಾಡ್ಬೇಡಣ, ಮಾಡ್ಬೇಡ. ಶಂಕರು, ಎಲ್ಲಿ ನಿಂತು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯೇನೋ ನಿನಗೆ? ವಿಷಯನೆಲ್ಲ ಇಲ್ಲೇ ಬಿಡು, ಬಾ ಒಳಗೆ. ಬಿಡವ. ನನಗೂ ನೋಡಿ ನೋಡಿ ಸಾಕಾಗಿದೆ ನಿಮ್ ನಾಟಕಗಳನ್ನ. ಓಹೋ, ಏನ್ ಯಜಮಾನ್ರು ಬಹಳ ಮುಂದುವರೆದಂಗೆ ಕಾಣಿಸುತ್ತ. ನೋಡು ಶಂಕರ, ನಿಮ್ನ ಮಕ್ಳು ಅಂತ ಸಾಕ್ತಿಲ್ಲ ಕಣ್ರು, ಸ್ನೇಹಿತರಂತ ಸಾಕ್ತವ್. ನಾನು ಇಲ್ದಿರುವಾಗ ಮನೇಲಿ ಕುರುಕ್ಷೇತ್ರ ನಡೆಸಿ ಅದನ್ನ ಬಯಲಿಗೆ ತಂದು ಈಗ ರಣರಂಗ ಮಾಡ್ಬೇಕು ಅಂತಿದ್ಯಾ? ನಿನ್ನಂತ ಮಗನ ಎತ್ತ ತಪ್ಪಿಗೆ ಅದು ಆಗ್ಲಿ ಬಿಡು. ಏನ್ ಮಾತಾಡ್ತಿದ್ದೀರಿ? ಅವನೇನೋ ಚಿಕ್ಕವನು, ತಿಳಿದೇ ಏನೋ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಿದ್ದೀರಲ್ಲ. ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಅಂದ್ರೆ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಮೀನಾಕ್ಷಿ, ನೀನು ಕೊಟ್ಟ ಸಲಿಗೆ ಕಣೆ ಈ ಮಟ್ಟಿಗೆ ಬಂದಿದೆ. ಮಕ್ಕಳನ್ನ ಒಡೆದ್ ಸಾಕು, ಗಿಡನ ಜಿಗಿಡ್ ಸಾಕು ಅನ್ನೋ ಗಾದೆ ಮಾತು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಅಂದ್ರೆ ಅದ್ರ ಪರನ ವಹಿಸ್ಕೊಂಡು ಬರ್ತಿದೆ, ಪರಿಣಾಮನೇ ಇದು ಕಣೆ. ದೇವ್ರೇ, ನೋಡ್ದ್ಯಾ ನನ್ನ ಪರಿಸ್ಥಿತಿನ? ನನ್ನ ಹೆಂಡತಿ ಬಿಟ್ಟು ಮನೆ ಬಿಟ್ಟು ಹೋಗಿ 1 ತಿಂಗಳಾದ್ರು ನನಗೆ ನನ್ನ ತಂದೆ ತಾಯಿ ತಮ್ಮನ ಬೇಕು ಅಂತ ಅಂದುಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು. ಇವರಿಂದ ಪದೇ ಪದೇ ಚುಚ್ಚಿ ಚುಚ್ಚಿ ನೋಯಿಸುವಂಗ ಆಯ್ತಲ್ಲ ನನ್ನ ಮನ್ಸು. ನೋಡಪ್ಪ, ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಶಂಕರು, ಏನ್ ಮಾತಾಡ್ತಿದ್ಯೋ? ಬೇಡಪ್ಪ, ಹಾಗೆಲ್ಲ ಮಾತಾಡಬಾರ್ದು ಕಂದ, ಹಾಗೆಲ್ಲ ಮಾತಾಡಬಾರ್ದು. ಇಲ್ಲಡು, ಇದು ನಿನ್ನ ಕೈಯೆಲ್ಲ ಕಣೋ, ನಿನ್ನ ಕಾಲು ಅಂತ ತಿಳ್ಕೊತೀನಿ. ಮಾತು ಮಾತ್ರ ಹೇಳ್ಬೇಡ ಕಣೋ, ನಿಂದಮ್ಮಯ್ಯ ಅಂತೀನಿ ಕಣೋ. ನಮ್ಮನ್ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ. ಯಾಕೆ? ದೇವರಂತ ತಂದೆ ತಾಯಿ, ದೇವರ ಗುಡಿ ಅಂತಿರುವ ಈ ಮನೆನ ಬಿಟ್ಟು ನೀನೆಲ್ಲೋಗೋ ಜೀವನ ಮಾಡ್ತೀಯ? ಅಣ್ಣ ಬೇಡ ಕಣೋ, ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುದ್ಧಿ ಬೇಡಿ ಎಂದಿಗೂ ಶಾಶ್ವತವಲ್ಲಣ್ಣ. ಬೇಡ. ಯಾರೋ ಹೇಳ್ಕೆ ಮಾತು ಕೇಳ್ತಿರೋದು? ನಾನೇನಾರು ಆಗಿ ಹೇಳ್ಕೆ ಮಾತು ಕೇಳಿದ್ರೆ ಇವತ್ತು ನನ್ನ ಹೆಂಡತಿ ಎಲ್ಲಕ್ಕನೋ ಮನೆ ಬಿಟ್ಟು ಆಚೆ ಹೋಗ್ತಿದ್ದು. ಈ ದಿನದ ಅವಂತಕ್ಕೆಲ್ಲ ಕಾರಣ ನೀನು, ಈ ನಿನ್ನಪ್ಪ. ನೋಡಿ, ನಿಮ್ಮಿಬ್ಬರ ನಡವಳಿಕೆಯನ್ನು ನೋಡ್ತಾ ಇದ್ರೆ ನಿಮ್ಗೆ ಅಸಹ್ಯ ಆಗ್ತಿದೆ. ನನಗೆ ಈ ಮನೆಯ ಋಣ ಶಾಶ್ವತವಾಗಿ ನಾನು ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ತಿಳ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಬೇಡಪ್ಪ, ನನ್ನ ಮಾತು ಕೇಳು, ಬಿಟ್ಟು ಹೋಗ್ಬೇಡ ಕಣೋ. ಅವ್ನು ಹೋಗ್ಬೇಡ ಅಂತ ಹೇಳಿ ಅಂದ್ರೆ, ಅವ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಅಂದ್ರೆ. ಮೀನಾಕ್ಷಿ, ಸುಂದರ್, ಹೋಗಪ್ಪ, ನೀರು ಮಾತ್ರ ತಗೊಂಡ್ಬಪ್ಪ. ಸರಿನಪ್ಪ. ಶಂಕರು, ಮನೆ ಬಿಟ್ಟು ಹೋಗ್ಬೇಡ ಕಣೋ. ಏನೆಂತ ಜೀವನ
ಜೀವಂತ ಇರೋವರೆಗೂ ನನ್ನ ತಾಯಿನ ಬಿಟ್ಟು ಹೋಗ್ಬೇಡಕ್ಕಂದ. ಅಮ್ಮ ತಗೊಳ್ಳಿ ಅಮ್ಮ ಮಾತು. ಅಮ್ಮ ನೀರು ಕುಡೀರಿ ಅಮ್ಮ. ಏನಾಗಲ್ಲಮ್ಮ, ನನ್ನ ಮಗ ಏನಾಗಲ್ಲಮ್ಮ. ನನ್ನ ಮಗ ಶಂಕರ ಅಣ್ಣ ಎಲ್ಲೂ ಹೋಗಲ್ಲಮ್ಮ, ಹೇಳಿ ಅಮ್ಮ, ನಿಧಾನಕ್ಕೆ ಹೇಳಿ. ಏನು ಅಂದ್ರೆ ಶಂಕರ ನಮ್ಮ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ನೀ ಮನೇಲಿ ಇರು ಅಂತ ಹೇಳಪ್ಪ. ಅಮ್ಮ ಅಣ್ಣ ಎಲ್ಲೂ ಹೋಗಲ್ಲ, ಇರಮ್ಮ. ಅಮ್ಮ ಅಮ್ಮ ಇನ್ನೊಂದು ಸ್ವಲ್ಪ ನೀರು ಕುಡೀರಿ ಅಮ್ಮ. ಬೇಡಪ್ಪ. ಅಮ್ಮ ಸ್ವಲ್ಪ ತಗೊಳ್ಳಿ ಅಮ್ಮ. ನೋಡ್ದೇನೆ ನಿಮ್ಮ ಅಮ್ಮನ ಪರಿಸ್ಥಿತಿಯನ್ನ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದೆ ದುಡುಕಿ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಲ್ಲಪ್ಪ. ಹೇಳಪ್ಪ, ಹೇಳ್ಬಿಡಿ ಅಮ್ಮ. ನೋಡಪ್ಪ, ನಿಮ್ಮ ಅಮ್ಮನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಪ್ಪ. ನಾನು ನಿನ್ನ ದೃಷ್ಟಿಯಲ್ಲಿ ತಪ್ಪು ಮಾಡಿರಬಹುದು, ಆದ್ರೆ ನಿಮ್ಮ ಅಮ್ಮನಿಗೋಸ್ಕರ ನೀ ಮನೆ ಬಿಟ್ಟು ಹೋಗೋದು ಬೇಡಪ್ಪ, ಬೇಡ. ನಿನ್ ಕೈ ಏನಂದ್ರೆ ಏನಂದ್ರೆ ಶಂಕರು ಇಲ್ಲೇ ಇರ್ತಾನಂತೆ ತಾನೆ, ಮನೆ ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ಕಣೆ, ಎಲ್ಲೂ ಹೋಗಲ್ಲ. ಅದಕ್ಕೆ ಕಣೆ ಈ ಸಂತೋಷದ ಕಣೆ. ಬೇಡ ರೀ, ನೀವು ಕಣ್ಣೀರು ಹಾಕ್ಬೇಡಿ. ನೀವು ಕಣ್ಣೀರು ಹಾಕೋದನ್ನ ನೋಡಿ ಸಹಿಸೋ ಶಕ್ತಿ ನನಗಿಲ್ಲ. ನೋಡಿ, ಒಂದ್ ವೇಳೆ ನಾನ್ ಸತ್ರು ಕೂಡ ನಿಮ್ ಕಣ್ಣಿಂದ ನೀರು ಬರಬಾರ್ದು ಅಂದ್ರೆ ನೀರು ಬರಬಾರ್ದು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಇತ್ತು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಇತ್ತು. ಒತ್ತೆಯನೇ ತುಂಬುವ ಒತ್ತೆಯನೇ ತುಂಬುವ ಕಥೆಯನೇ ನಡೆಸುವ ನಡೆಸುವ ನಡೆಸುವ. ಅಣ್ಣ ನೋಡು ಅಮ್ಮನ ಪರಿಸ್ಥಿತಿನ. ಈ ಟೈಮಲ್ಲಿ ನಿನ್ ಮನೆ ಬಿಟ್ಟು ಹೋದ್ರೆ ಅಮ್ಮ ನಿಜವಾಗ್ಲೂ ಬದುಕಿರಲ್ಲ ಕಣೋ. ಪ್ಲೀಸ್ ಕಣೋ, ನಿನ್ ಕಾಲು ಬೇಕಾದ್ರೆ ಬಿಡ್ತೀನಿ. ಅಮ್ಮನ ಒಂದೇ ಒಂದು ಬಾರಿ ಮಾತಾಡ್ಸು ಪ್ಲೀಸ್ ಅಣ್ಣ, ಒಂದೇ ಬಾರಿ ಮಾತಾಡ್ಸು ಅಣ್ಣ. ಈ ತಾಯಿ ದೇವ್ರನ್ನ ಒಂದ್ ಬಾರಿ ಕಳ್ಕೊಂಡ್ರೆ ಆ ತಾಯಿ ದೇವ್ರು ಮತ್ತೆ ಸಿಗೋದಿಲ್ಲ ಕಣೋ, ಮತ್ತೆ ಸಿಗೋದಿಲ್ಲ. ಅಮ್ಮ, ಅಮ್ಮ. ಶಂಕರು ಏನಂದ್ರೆ ಶಂಕರು, ನಿನ್ನನ್ ಬಿಟ್ಟೆಲ್ಲೂ ಹೋಗಲ್ಲ ತಾನೆ, ಇರ್ತಿರ್ತಾನೆಪ್ಪ. ಹೌದಮ್ಮ, ನಾನು ಎಲ್ಲೂ ಹೋಗಲ್ಲಮ್ಮ, ನಿನ್ನ ಹತ್ರನೇ ಇರ್ತೀನಮ್ಮ. ಸಾಕಪ್ಪ, ನನಗಷ್ಟೇ ಸಾಕು. ಬಿಟ್ಟೆಲ್ಲೂ ಹೋಗ್ಬೇಡ ಕಣ, ನಮ್ ಜೊತೆಲೇ ಇರು. ಸಾಕಪ್ಪ, ಇಷ್ಟು ಸಾಕು. ಹೋಗಪ್ಪ, ನಿನ್ನ ಹೆಂಡ್ತಿನ ಸಮಾಧಾನ ಮಾಡಿ. ಅವಳು ಈ ಮನೇಲಿ ಹೇಗಿರ್ತಾಳೋ ಆಗಿರ್ಲಿ. ಹೋಗಪ್ಪ, ಕರ್ಕೊಂಡು ಸರಿನಪ್ಪ. ನೋಡಿದ್ರ ನನ್ನ ಮಗನ ಎಷ್ಟು ಬೈತಿದ್ರಿ ನೀವು. ಈಗ ಅಪ್ಪ, ನಾನು ಹೋಗ್ತಾ ಇದ್ದೀನಿ ಅಂತ ನೀವು ನೆಮ್ಮದಿಯಾಗಿರ್ಬೇಡಿ. ಅಮ್ಮನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಲ್ಲ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ನಾಳೆ ದಿನ ದೀಪ ಮನೆಗೆ ಬಂದ್ಮೇಲೆ ನೀವುಗಳೇನಾದ್ರೂ ಅವ್ರು ಇಷ್ಟು ವಿರುದ್ಧವಾಗಿ ನಡ್ಕೊಂಡ್ರೆ ಅದ್ರ ಪರಿಣಾಮನೇ ಬೇರೆ. ಆಯ್ತು, ನಿಮ್ಮ ಅಮ್ಮನಿಗೋಸ್ಕರ ನಿನ್ನ ಹೆಂಡತಿ ಏನೇ ಮಾಡಿದ್ರು ನಾವು ಸುಮ್ಮನಿರ್ತೀನಿ.
ಹೋಗಪ್ಪ, ಕೈ ಮುಗಿತೀನಿ, ಹೆಂಡತಿ ಕರ್ಕೊಂಬಪ್ಪ. ಸತಿಯ ಸೆರಗನು ಹಿಡಿದು ಹಿರಿಮಗ ಅವಳಿಂದೆ ನಡೆದಿಹನು ನರಿಯದ ಅದನರಿಯದ ಮುಕ್ತ ತಂದೆಯ ಮಗನ ಕಾಲಿಗೆ ಬೀಳುವನು. ಸತಿಯ ಸೆರಗನು ಹಿಡಿದು ಹಿರಿಮಗ ಅವಳಿಂದೆ ನಡೆದಿಹನು. ಏನು ಅರಿಯದ ಮುಕ್ತ ತಂದೆಯು ಕಾಲಿಗೆ ಬಿದ್ದಿಹನು, ಮಗನ ಕಾಲಿಗೆ ಬಿದ್ದಿಹನು. ಇದುವೇ ಬಂಧನ, ಸಂಸಾರ ಬಂಧನ, ಇದುವೇ ಬಂಧನ, ಸಂಸಾರ ಬಂಧನ. ಅಮ್ಮ, ದೀಪಾಳನ್ನ ಮನೆ ಕರ್ಕೊಂಡು ಬರ್ತೀನಮ್ಮ. ನೀನ್ ಆರೋಗ್ಯದ ಕಡೆ ಗಮನ ಕೊಡಮ್ಮ. ಬರ್ತೀನಮ್ಮ. ನೋಡಿದ್ರ ನನ್ನ ಮಗ ಶಂಕರ ಕೆಟ್ಟವನು ಅಂದ್ರಿ. ಇಲ್ಲದೆ ಅವನು ತುಂಬಾ ಒಳ್ಳೆಯವನು. ಅವನು ಮಾಡಿದ ತಪ್ಪ ಅವನಿಗೆ ಅರಿವಾಗಿ ಹೆಂಡತಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ ನೋಡಿ. ನನ್ನ ಮಗ ಒಳ್ಳೆಯವನು ಅಂದ್ರೆ ನನ್ನ ಮಗ ಹೌದಮ್ಮ, ಅಣ್ಣ ತುಂಬಾ ಒಳ್ಳೆಯವನು. ಎಲ್ಲೋ ದುಡುಕಿ ನಾವೇ ತಪ್ಪು ಮಾಡಿದೀವಿ ಅಂತ ಅನ್ಸುತ್ತೆ. ಅಮ್ಮ, ಈ ಮನೇಲಿ ಇವತ್ತಿಂದ ಎಂದು ಎಂದೆಂದಿಗೂ ಯಾವುದೇ ಕೈಘಟನೆ ನಡೆಯದಾಗೆ ನಾನು ನೋಡ್ಕೊತೀನಮ್ಮ, ನೋಡ್ಕೊತೀನಿ. ಅಮ್ಮ, ಅಣ್ಣ ಅದಕ್ಕೆ ದುಡುಕಿ ಏನೇ ತಪ್ಪು ಮಾತಾಡಿದ್ರು ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲಮ್ಮ. ಅವ್ರು ಒಂದ್ ಮಾತು ಏನೇ ಬೈದ್ರು ನಾನು ಚಿಂತೆ ಮಾಡೋದಿಲ್ಲಮ್ಮ. ಅವ್ರ ಜೊತೆಲಿ ನಾನು ಖುಷಿಯಾಗಿ ನಗಾಡ್ಕೊಂಡು ಚೆನ್ನಾಗಿರ್ತೀನಮ್ಮ, ಚೆನ್ನಾಗಿರ್ತೀನಿ. ಎಂತ ಮನಸ್ಸಪ್ಪ ನಿಂದು. ಈ ನಿನ್ ತಾಯಿಗೋಸ್ಕರ ಯಾರೋ ಮಾಡಿದ ತಪ್ಪನ್ನ ನಿನ್ನ ತಲೆ ಮೇಲೆ ಹಾಕೊಂಡು ಈ ರೀತಿ ನೋವು ಪಡ್ತಾ ಇದೆಯಲ್ಲ ಕಂದ, ಈ ರೀತಿ ನೋವು ಪಡ್ತಾ ನಿಜವಾಗ್ಲೂ ನಿನ್ನಂತ ಮಗನ ಪಡಿಬೇಕಾದ್ರೆ ನಾನ್ ಪುಣ್ಯ ಮಾಡಿದ್ದೆ ಕಣ, ಮಾಡಿದ್ದೆ. ನಾನ್ ಪುಣ್ಯ ಮಾಡಿದ್ದೀನಮ್ಮ. ನಿನ್ನಂತ ತಾಯಿ ದೇವರಂತ ತಂದೆ ಪಡೆದಿರೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ನನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮಪ್ಪ ಇದ್ದಾರೆ. ನೀನು ಹೋಗು, ನೀನು ಹೋಗು. ಹೋಗಪ್ಪ, ನಿಮ್ಮ ಅಮ್ಮನ ಹತ್ರ ನಾನಿದ್ದೀನಿ, ನಿನ್ನ ವ್ಯವಹಾರ ನೀನು ನೋಡೋಗಪ್ಪ. ಸರಿನಪ್ಪ. ಮಮತೆಯ ಮನೆಯ ಉಳಿಸಲು ಕಿರಿಮಗ ಶಪಥವ ಗೈದಿಹನು. ಮಮತೆಯ ಮನೆಯ ಉಳಿಸುವ ಕಿರಿಮಗ ಶಪಥವ ಗೈದಿಹನು. ಆತ್ಮಾಭಿಮಾನವ ಮರೆತು ಮನೆತನ ಉಳಿಸಲು ಓಡಿದನು. ಆತ್ಮಾಭಿಮಾನವ ಮರೆತು ಮನೆಯ ಉಳಿಸಲು ಹೊರಟಿಹನು. ಅಪ್ಪ, ಅಪ್ಪ ಸ್ವಲ್ಪ ಬನ್ನಿಲಿ. ಏನಪ್ಪ? ಅದಕ್ಕೆ ತುಂಬಾ ಹಠಮಾರಿ ಹೆಣ್ಣಪ್ಪ. ಅಣ್ಣನ ಮಾತಿಗೆ ಬಗ್ಗೋಳಲ್ಲ. ಈ ಮನೆಗೆ ಅಣ್ಣನ ಜೊತೆ ಬರೋದಿಲ್ಲ ಅಪ್ಪ. ಅಪ್ಪ ನೋಡಪ್ಪ, ಅಮ್ಮನಿಗೋಸ್ಕರನಾದ್ರು ಪ್ಲೀಸ್ ಅಪ್ಪ, ನೀವೇ ಹೋಗಿ ಕರ್ಕೊಂಡ್ ಬನ್ನಿ ಅಪ್ಪ. ಅಪ್ಪ, ಈ ಮಾತನ್ನ ನಾನು ನಿಮ್ಗೆ ಹೇಳ್ಬಾರ್ದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅಮ್ಮನ ಆರೋಗ್ಯ ಬೇರೆ ಸರಿಯಿಲ್ಲ. ಈ ಮನೆದೇ ಆಯ್ತಿರೋದು ನೋಡ್ತಾ ಇದ್ರೆ ಅಮ್ಮನ್ಗೆ ಏನಾರು ಹೆಚ್ಚು ಕಮ್ಮಿ ಆಗುತ್ತಲ್ಲ ಅಂತ ಹೇಳ್ತಿದ್ದೀನಪ್ಪ. ಪ್ಲೀಸ್ ಕರ್ಕೊಂಬನ್ನಿಯಪ್ಪ, ಕರ್ಕೊಂಬನ್ನಿ. ಹೇಳ್ಬೇಡ. ಅನ್ಕೊಂಡಿರಲಿಲ್ಲ. ನೋಡಪ್ಪ, ನಿಮ್ಮ ಅಮ್ಮನ ಹತ್ರ ನಾನಿದ್ದೀನಿ. ಹೋಗಪ್ಪ, ನಿನ್ ಕೆಲಸ ನೀನು ನೋಡೋಗಪ್ಪ. ಸರಿನಪ್ಪ. ಅಮ್ಮ, ಅಮ್ಮ ಬರ್ತೀನಮ್ಮ. ಸರಿನಮ್ಮ. ಮಮತೆಯ ಮನೆಯ ಮಾನವ ಉಳಿಸಲು ಕಿರಿಮಗ ಹೊರಟಿಹನು.
ತಂದೆ ತಾಯಿಯು ಮಗನ ಸ್ನೇಹಿತರ ಕಂಡು ಮರುಗಿಹರು ಮಮತೆಯ ಮನೆಯ ಮಾನವ ಉಳಿಸಲು ಸಿರಿಮಗ ಹೊರಟಿಹನು ತಂದೆ ತಾಯಿಯು ಸಿರಿಮಗನನ್ನು ಅರಸುತ ಕಲಹುವರು ಅರಸುತ ಕಳಿಸಿಹರು ಇದುವೇ ಬಂಧನ ಸಂಸಾರ ಬಂಧನ ಇದುವೇ ಬಂಧನ ಸಂಸಾರ ಬಂಧನ ಏನೊಂದು ಸುಂದ್ರು ಸುಂದ್ರು ನಿಮ್ಮ ಹತ್ರ ಏನೋ ಹೇಳ್ತಿದ್ನಲ್ಲ ಏನು ಹೇಳ್ದ ಅಂದ್ರೆ ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡ ಅಷ್ಟೇ ಕಣೆ, ಇನ್ನೇನು ಇಲ್ಲ. ಇಲ್ಲ ರೀ ಇಲ್ಲ, ನೀವ್ ಅನ್ಕೊಂಡ ಹಾಗೆ ನೀವ್ ಆಸೆ ಪಟ್ಟ ಹಾಗೆ ನಾನ್ ನನ್ನ ಮಕ್ಕಳನ್ನ ಬೆಳೆಸ್ಲಿಲ್ಲ ರೀ. ನನ್ನ ಮಕ್ಕಳಿಂದ ನೀವು ಪಡಬಾರ್ದು ನೋವು ಪಡ್ತಾ ಇದ್ದೀರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನೀನು ನನ್ನ ಪ್ರಾಣ ಕಣೆ, ಈ ನಿನ್ನ ಪ್ರಾಣಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಬಿಡ್ರಿ, ದಯವಿಟ್ಟು ಅಂತ ಮಾತ್ರ ಮಾತಾಡ್ಬೇಡಿ. ನನ್ನ ಪ್ರಾಣ, ನನ್ನ ಜೀವ, ನನ್ನ ಆಯಸ್ಸು, ನನ್ನ ಸುಖ ಸಂತೋಷ ಎಲ್ಲ ನೀವೇ ಅಂದ್ರೆ ಎಲ್ಲ ನೀವೇ. ನಿಮ್ಮನ್ನು ಬಿಟ್ಟು ನನಗಿನ್ನೇನಿದೆ ಅಂದ್ರೆ ನನಗಿನ್ನೇನಿದೆ. ನೀವು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ರೀ, ನನ್ನ ಆಸೆ. ನಿನ್ನ ಸಂತೋಷ ಮುಖ್ಯ ಕಣೆ. ನೀನಿಲ್ಲ ಅಂದ್ರೆ ನಾನು ಬದುಕಿರಲ್ಲ ಮೀನಾಕ್ಷಿ, ನಾ ಬದುಕಿರಲ್ಲ. ಅದೇನೋ ನಿಜ. ಆದ್ರೆ ಇಂದೋ ನಾಳಿನೋ ಬಿದ್ದೋಗೋ ಈ ಮರಕ್ಕೆ ಯಾಕ್ರೆ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸ್ತಿದ್ದೀರ? ನಾನು ನಾನು ಏನಾದ್ರೆ ನಾನಿನ್ನೆಷ್ಟು ದಿನ ಬದುಕ್ತೀನೋ ಏನೋ, ನನ್ನ ಮೇಲೆ ಯಾಕ್ರೆ ನಿಮ್ಗೆ ಇಷ್ಟೊಂದು ಅಮ್ಮ ನನ್ನನ್ನು ಮರ್ತು ಬಿಡಿ ಅಂದ್ರೆ ನನ್ನನ್ನು ಮರ್ತು ಬಿಡಿ ಅಂದ್ರೆ ಮೀನಾಕ್ಷಿ, ಮೀನಾಕ್ಷಿ, ನೀನಿಲ್ಲ ಅಂದ್ರೆ ನಾನು ಒಂದು ಗಣನು ಬದುಕಿರಲ್ಲ ಮೀನಾಕ್ಷಿ, ಒಂದು ಗಣನು ಬದುಕಿರಲ್ಲ ಮೀನಾಕ್ಷಿ. ನಾನ್ ಮನ್ಸು ಯಾವತ್ತೂ ಮರೆಯಲ್ಲ ಕಣ್ ಮೀನಾಕ್ಷಿ, ಮರೆಯಲ್ಲ.